ಹಲೋ ಎವ್ರಿವನ್, ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಏನು ಕೆ ಎಸ್ ಪ್ರಿಲಿಮ್ಸ್ ಡಿಸೆಂಬರ್ 29 ನಡೀತು, ಆ ಪ್ರಶ್ನೆಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಡಿಸ್ಕಸ್ ಒಂದು ಬೇಸ್ ಮೇಲೆ 10 ಕ್ವಶನ್ಸ್ಗಳನ್ನು ಸ್ಲೈಡ್ಸ್, ಇಮೇಜ್ ವೈಸ್ ಸ್ಲೈಡ್ಸ್ ಕೊಟ್ಟು ಒಂದು ಸ್ಲೈಡ್ಸಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಸೊ ಅದು ನಥಿಂಗ್ ಬಟ್ ಆ ಸ್ಲೈಡ್ಸಲ್ಲಿ ಇನ್ಫಾರ್ಮೇಷನ್ನು ಕೂಡ ನಾನು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನು ಬಳಸ್ಕೊಂಡು ತಮಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೆ. ಬಟ್ ಅದು ಸ್ಲೈಡ್ಸ್ ವೈಸ್ ಇರೋದರಿಂದ ಇವತ್ತು ನಾನೇ ಖುದ್ದಾಗಿ ಎನ್ನು ಹೇಗೆ ಬಳಸ್ಕೊಂಡು ನಾವು ಇನ್ಫಾರ್ಮೇಷನ್ ಗ್ಯಾದರಿಂಗ್ ಮಾಡ್ಬೋದು ಅನ್ನೋದನ್ನು ಇವತ್ತು ನೋಡ್ತಾ ಹೋಗೋಣ. ಜೊತೆಗೆ ಈ ಒಂದು ಪ್ರಿಲಿಮ್ಸ್ ಪೇಪರಲ್ಲಿ ಆಗಿರುವಂತಹ ಏನು ಕನ್ನಡ ಭಾಷಾ ದೋಷಗಳೇನಿದ್ದಾವೆ ಅವನ್ನು ಸಹ ಇವತ್ತು ಹೈಲೈಟ್ ಮಾಡ್ತಾ ಹೋಗೋಣ. ಖಂಡಿತ ಇವತ್ತು ತುಂಬ ಇನ್ ಡೀಟೇಲಾಗಿ ಡಿಸ್ಕಸ್ ಆಗ್ತಾಯಿದೆ. ಒಂದು ಏನು ಸದನದಲ್ಲಿ ಸಹ ಇನ್ ಡೀಟೇಲ್ ಡಿಸ್ಕಸ್ ಆಗ್ತಾಯಿದೆ. ಜೊತೆಗೆ ಹಲವಾರು ಯೂಟ್ಯೂಬರ್ಸ್ ಸಹ ಒಂದು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿರುವಂತಹ ಅನ್ಯಾಯಗಳ ಬಗ್ಗೆ ಸಹ ಅವರು ಇವತ್ತು ಧ್ವನಿಯನ್ನು ಎತ್ತಾ ಇದ್ದಾರೆ. ಸಾಕಷ್ಟು ಹೋರಾಟಗಳು ಸಹ ನಡೀತಾ ಇದ್ದಾವೆ. ಕೊನೆಗೆ ಇದರ ಬಗ್ಗೆ ಕೋರ್ಟಲ್ಲಿ ಸಹ KT ಸಹ ಇವತ್ತು ತೀರ್ಪು ಬಾಕಿ ಇದೆ. ಬಟ್ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿರುವಂಥ ಪ್ರಶ್ನೆಗಳು ಯಾವ ರೀತಿ ದೋಷದಲ್ಲಿ ಕೂಡಿದ್ದು ಅನ್ನೋದನ್ನು, ಅನ್ಯಾಯ ಮಾಡಿರುವಂತಹ ಪ್ರಶ್ನೆಗಳ ಬಗ್ಗೆ, ಭಾಷಾ ದೋಷದ ಕೂಡಿದ ಪ್ರಶ್ನೆಗಳನ್ನು ಸಹ ಹೈಲೈಟ್ ಮಾಡ್ತಾ ಇವತ್ತು ಎನ್ನು ಬಳಸ್ಕೊಂಡು ಕೊಟ್ಟಿರೋ ಪ್ರಶ್ನೆಗಳನ್ನು ಇನ್ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ನಾವು ನೋಡೋ ಒಂದು ಕಾನ್ಸೆಪ್ಟ್ನ ಇವತ್ತು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು ಆಲ್ರೆಡಿ ಎಲ್ಲರೂ ಯೂಸ್ ಮಾಡ್ತಾ ಇರ್ತಾರೆ. ಖಂಡಿತ ಆದ ಜೆಮಿನಿ ಆಗಿರ್ಬೋದು, ಡೀಪ್ ಸಿಕ್ ಇರ್ಬೋದು, ChatGPT ಇರ್ಬೋದು, ಇವನ್ನೆಲ್ಲ ಸಹ ಎಲ್ಲರೂ ಬಳಸ್ಕೊಳ್ತಾರೆ. ಬಟ್ ನಾನು ಇವತ್ತು ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಗೆ ಹೇಗೆ ಇದನ್ನು ನಾವು ಬಳಸ್ಕೊಂಡಿದ್ದೀನಿ ಅನ್ನೋದನ್ನು ಇವತ್ತು ಪ್ರತಿಯೊಂದು ಪ್ರಶ್ನೆಯನ್ನು ಹೇಳ್ತಾ ಅದರ ವಿವರಣೆಯನ್ನು ಮುಖಾಂತರ ನಿಮಗೆ ಕೊಡ್ತಾ ಹೋಗ್ತೀನಿ. ಖಂಡಿತ ಆಲ್ರೆಡಿ 10 ಪ್ರಶ್ನೆಗಳನ್ನು ಸಹ ಎಕ್ಸ್ಪ್ಲನೇಷನ್ ಮಾಡಿ ನಾನು ಸ್ಲೈಡ್ಸ್ ವೈಸು ವೀಡಿಯೋಸ್ ಹಾಕಿದ್ದೆ. ಬಟ್ ಅದರಲ್ಲಿ ನಾನು ಯಾವುದೇ ರೀತಿ ವಿವರಣೆಯನ್ನು ಕೊಟ್ಟಿರಲಿಲ್ಲ. ಬಟ್ ಆ ಥರ ಅಷ್ಟು ಚೆನ್ನಾಗಿ ಅನಿಸ್ಲಿಲ್ಲ ಅದು. ಯಾಕಂದರೆ ಇನ್ ಡೀಟೇಲ್ ನಾವೇ ಖುದ್ದಾಗಿ ಹೇಳೋದ್ರಿಂದ ಸ್ವಲ್ಪ ನಿಮಗೆ ಸಹ ಮಂದಟ್ಟಾಗುತ್ತೆ ಅಂದ್ಕೊಂಡು ನಾನು ಈ ಒಂದು ಕಾನ್ಸೆಪ್ಟನ್ನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಇಲ್ಲಿ ಜೆಮಿನಿ ಅನ್ನೋ ನಾನು ಬಳಸ್ಕೊಳ್ತೀನಿ. ಹಾಗೆಯೇ ChatGPT, ಡೀಪ್ ಸಿಕ್ ಸಹ ನೀವು ಬಳಸ್ಕೋಬೋದು. 10 ಪ್ರಶ್ನೆಗಳನ್ನು ಅದರಲ್ಲಿ ಆ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಇವತ್ತು ಕಂಟಿನ್ಯೂ ಮಾಡ್ತಾವೆ 11ನೇ ಪ್ರಶ್ನೆ. ಇದು B ಸೀರೀಸ್ ಪ್ರಶ್ನೆ ಪತ್ರಿಕೆ. ಏನಿದೆ 11ನೇ ಪ್ರಶ್ನೆ? ಕೆಳಗಿನ ಮಹಿಳಾ ಕ್ರಾಂತಿಕಾರಿಗಳ ಪೈಕಿ ಯಾರು 15ನೇ ವರ್ಷದ ವಯಸ್ಸಿನಲ್ಲಿ ತನ್ನ ಸಹಚರರೊಂದಿಗೆ ಕೊಮ್ಮಿಲದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ರವರನ್ನು ಗುಂಡಿಟ್ಟು ಸಾಯಿಸಿದಳು? ಆಕೆಯು ಕ್ರಾಂತಿಕಾರಿ ಜುಗಂತ ಪಕ್ಷಕ್ಕೂ ಸಹ ಸೇರಿಕೊಂಡಿದ್ದಳು. 1939ರಲ್ಲಿ ಈಕೆಯನ್ನು ಸರ್ಕಾರ ಮತ್ತು ಮಹಾತ್ಮ ಗಾಂಧಿಯವರ ನಡುವಿನ ಕ್ಷಮಾದಾನ ಒಪ್ಪಂದದ ಪ್ರಕಾರ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಆಕೆಯು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದಳು. ನಂತರ ಕಮ್ಯುನಿಸ್ಟ್ ಪಕ್ಷ ಚಳವಳಿ ಸಹ ಭಾಗವಹಿಸಿದಳು. ಆಕೆ ಅರುಣ್ ಭಾನಿ ಶೀರ್ಷಿಕೆ ಒಂದು ಪುಸ್ತಕವನ್ನು ಬರೆದಳು. ಸೊ ಉತ್ತರದ ಆಯ್ಕೆಗಳು ಬಿಂದಾಸ್, ಸುನೀತಿ ಚೌಧರಿ, ಶಾಂತಿ ಘೋಷ್, ಪ್ರೀತಿಲತಾ ವಡ್ಡೇದಾರ್ ಅಂತ ಹೇಳಿದ್ದಾನೆ. ಇಷ್ಟು ಪ್ರಶ್ನೆಗಳನ್ನು ಅವನು ಕೇಳಿದ್ದಾನೆ, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾನೆ. ಈ ಪ್ರಶ್ನೆಯಲ್ಲಿ ಸುಮಾರು ಪ್ರಶ್ನೆಗಳಿದೆ. ಒಂದು, ಕೊಮ್ಮಿಲದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ರನ್ನು ಯಾರು ಗುಂಡಿಟ್ಟು ಸಾಯಿಸ್ತಾರೆ ಮಹಿಳಾ ಕ್ರಾಂತಿಕಾರಿ ಅಂತ ಕೇಳಬಹುದು. ಇನ್ನೊಂದು ಇದರಲ್ಲಿ ಏನಿದೆ, ಇನ್ನೊಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸೇರಿದಂತಹ ಮಹಿಳಾ ಕ್ರಾಂತಿಕಾರಿ ಯಾರು ಅಂತ ಕೇಳ್ಬೋದು. ಅರುಣ್ ಬಹಾನಿ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತಲೂ ಸಹ ಕೇಳ್ಬೋದು. ಗಾಂಧೀಜಿಯವರ ಕ್ಷಮಾದಾನ ಒಪ್ಪಂದದ ಪ್ರಕಾರ ಯಾವ ಮಹಿಳಾ ಕ್ರಾಂತಿಕಾರಿಯನ್ನು ಬಿಡುಗಡೆಗೊಳಿಸಲಾಯಿತು ಅಂತ ಸಹ ನಾವು ಕೇಳ್ಬೋದು. ಈ ಥರ ಕ್ವಶನ್ಗಳನ್ನು ನಾವು ಬೈಫಿರೇಟ್ ಮಾಡ್ಕೊಂಡು ಅನ್ನು ಕೇಳಿದಾಗ ಅದು ಆನ್ಸರ್ಸನ್ನು ಕೊಡುತ್ತೆ. ಬಟ್ ಇಲ್ಲಿ ನೀವು ಗೂಗಲಿಗೂ ಏನು ಡಿಫ್ರೆನ್ಸ್ ಅಂದರೆ, ತುಂಬ ಇನ್ ಡೀಟೇಲಾಗಿ ಗೂಗಲಲ್ಲಿ ಏನಾಗುತ್ತೆ, ಏನಾಗುತ್ತೆ ಕ್ಲಬ್ಬಾಗಿ ಬರುತ್ತೆ. ಬಟ್ ಅಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲನೇಷನ್ ನಮಗೆ ಸಿಗ್ತಾ ಹೋಗುತ್ತೆ. ನಾನು ಏನು ಕೇಳಿದ್ದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಅಂತ ನೋಡೋದಾದರೆ ನೋಡ್ತೋಗೋಣ. ನಾನೇನು ಕೇಳಿದ್ದೆ ಅಂದರೆ ಅಲ್ಲಿ ಕೊಮಿಲ್ಲದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ರವರನ್ನು ಕೊಲ್ಲುವ 15 ವರ್ಷದ ಮಹಿಳಾ ಕ್ರಾಂತಿಕಾರಿ ಪಶ್ಚಿಮ ಬಂಗಾಳ ಅಂತ ನಾನು ಅಲ್ಲಿ ಕೇಳಿದ್ದೆ. ಸೊ ಏನು ಆನ್ಸರ್ ಬಂತು ಅಂತ ನೋಡುವಾಗ ನೋಡೋಣ, ಇನ್ ಡೀಟೇಲ್ ನೋಡುವಾಗ 1931ರಲ್ಲಿ ಕೊಮಿಲ್ಲದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ರವರನ್ನು ಕೊಂದ 15 ವರ್ಷದ ಮಹಿಳಾ ಕ್ರಾಂತಿಕಾರಿಗಳು ಇದ್ದರು ಅಂತ ಆನ್ಸರ್ ಬರುತ್ತೆ. ಅವರ ಹೆಸರು ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ. ಅವರು ಬಂಗಾಳದವರು ಮತ್ತು ಕ್ರಾಂತಿಕಾರಿ ಗುಂಪಿನ ಸದಸ್ಯರಾಗಿದ್ದರು. ಅವರು ಕೊಮ್ಮಿಲದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಚಾರ್ಲ್ಸ್ ಜೆಫ್ರಿ ಬಕ್ಲ್ಯಾಂಡ್ ಸ್ಟೀವನ್ಸ್, ಎಷ್ಟು ನೀಟಾಗಿ ಪೂರ್ತಿ ಹೆಸರು ಒಂದು ಇದರಲ್ಲಿ, ಚಾರ್ಲ್ಸ್ ಜೆಫ್ರಿ ಬಕ್ಲ್ಯಾಂಡ್ ಸ್ಟೀವನ್ಸ್ ಅವರನ್ನು ಕೊಂದರು. ಈ ಘಟನೆ 1931ರಲ್ಲಿ ನಡೆಯಿತು. ಇನ್ನು ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ ಇಬ್ಬರು ಚಿಕ್ಕ ವಯಸ್ಸಿನವರಾಗಿದ್ದರು. ಅವರು ಬ್ರಿಟಿಷ್ ಆಳ್ವಿಕೆ ವಿರುದ್ಧ ಹೋರಾಡಲು ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ಸಹ ಭಾಗವಹಿಸಿದರು. ಇವರು 15 ಮತ್ತು 16 ವರ್ಷದ ವಯಸ್ಸಿನವರಾಗಿದ್ದು ಅವರು ದೇಶಕ್ಕಾಗಿ ತಮ್ಮ ಪ್ರಾಣ ತ್ಯಾಗ ಮಾಡಲು ಸಿದ್ಧರಾಗಿದ್ದರು ಮತ್ತು ಅವರ ಧೈರ್ಯ ಮತ್ತು ದೇಶಭಕ್ತಿ ಇಂದಿಗೂ ಜನರಿಗೆ ಸ್ಫೂರ್ತಿ ನೀಡುತ್ತೆ. ಸೊ ಆಪ್ಷನ್ ಸುನೀತಾ ಚೌಧರಿ ಸಹ ಇದೆ. ಸುನೀತಾ ಚೌಧರಿಗೆ 15 ವರ್ಷ ಆಗಿರಲಿಲ್ಲ, 16 ವರ್ಷ ಆಗಿತ್ತು. ಸೊ ಆಗ 15 ವರ್ಷ ಅಂದರೆ ಆನ್ಸರ್ ಇದಕ್ಕೆ ಶಾಂತಿ ಘೋಷ್ ಆಗುತ್ತೆ. ನಾನು ಇನ್ನೂ ಇನ್ ಡೀಟೇಲಾಗಿ ಕೇಳುವಾಗ ಇನ್ ಡೀಟೇಲಾಗಿ ಕೇಳಿದೆ, ಜುಗಂತರ್ ಪಕ್ಷಕ್ಕೆ ಯಾರು ಸೇರಿದ ಪ್ರಮುಖ ವ್ಯಕ್ತಿಗಳು ಯಾರು ಅಂತ ಕೇಳುವಾಗ ಜುಗಂತರ್ ಪಕ್ಷಕ್ಕೆ ಸೇರಿದಳು ಅಂತ ಸಹ ಕ್ವಶನಲ್ಲಿದೆ. ಜುಗಂತರ್ ಪಕ್ಷಕ್ಕೆ
ಸೇರಿದ ಪ್ರಮುಖ ವ್ಯಕ್ತಿಗಳು ಹಲವಾರು ಇದ್ದಾರೆ. ಅವುಗಳಲ್ಲಿ ಯಾರಪ್ಪ ಅಂದರೆ ಅರವಿಂದ್ ಘೋಷ್, ಬರೇಂದ್ರನಾಥ್ ಕುಮಾರ್ ಘೋಷ್, ದೇವೇಂದ್ರನಾಥ್ ದತ್, ರಾಜ ಸುಭದ್ರ ಚಂದ್ರಮಲ್ಲಿಕ್, ಜತೇಂದ್ರನಾಥ್ ಮುಖರ್ಜಿ, ಸತ್ಯನಾರಾಯಣ ಬೋಸು, ಖುದೀರಾಮ್ ಬೋಸು. ಸೊ ಇವರೆಲ್ಲ ಕ್ರಾಂತಿಕಾರಿಗಳು. ಹಾಗೆಯೇ ಪ್ರಫುಲ್ಲ ಕಾಕಿ. ಇಲ್ಲಿ ಇದರಲ್ಲಿ ಶಾಂತಿ ಘೋಷ್ ಬರಲಿಲ್ಲ, ಬಟ್ ಅಲ್ಲಿ ಏನು ಕೊಟ್ಟಿದ್ದಾನೆ, ಜುಗಂತರ ಪಕ್ಷಕ್ಕೆ ಸಹ ಸೇರಿಕೊಂಡಳು ಅಂತ ಕೊಟ್ಟಾನೆ ಕ್ವಶನ್ನಲ್ಲಿ. ನಾನು ಇನ್ನೂ ಸ್ವಲ್ಪ ಇನ್ ಡೀಟೇಲಾಗಿ ಕೇಳುವಾಗ ಬಂತು ಕ್ಯಾನ್ಸರ್ ಏನು ಬಂತು. ಖಂಡಿತವಾಗಿಯೂ ಶಾಂತಿ ಘೋಷ್ ಅವರು ಜುಗಂತರ ಪಕ್ಷಕ್ಕೆ ನೇರವಾಗಿ ಸೇರಿಕೊಂಡರ ಬಗ್ಗೆ ಯಾವುದೇ ಸ್ಪಷ್ಟವಾದ ಪುರಾವೆಗಳು ಸಿಗುವುದು ಕಷ್ಟ ಅಂತ ಹೇಳುತ್ತೆ ಇದು ಇಂಟೆಲಿಜೆನ್ಸಿ. ಅವರು ಜುಗಂತರ ಪಕ್ಷ ತತ್ವಗಳನ್ನು ಪ್ರಭಾವಿತರಾಗಿದ್ದರು ಅಂತ ಹೇಳುತ್ತೆ. ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಜುಗಂತರ ಪಕ್ಷ ಸಿದ್ಧಾಂತಗಳಿಗೆ ಅನುಗುಣವಾಗಿದ್ದು, ಅವರ ಕ್ರಾಂತಿಕಾರಿ ಚಟುವಟಿಕೆಗಳು ಜುಗಂತರ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಅನುಗುಣವಾಗಿದ್ದು ಅಂತ ಹೀಗೆ ಹೇಳುತ್ತೆ. ಓಕೆ, ನೆಕ್ಸ್ಟು ಜುಗಂತರ ಪಕ್ಷದ ಪ್ರಭಾವ ಸಹ ಅವರಲ್ಲಿ ಬೀರುತ್ತೆ. ಶಾಂತಿ ಘೋಷ್ ಮತ್ತು ಸುನೀತಾ ಚೌಧರಿ ಅವರ ಕೃತ್ಯ ಅದೇ 16 ವರ್ಷ ವಯಸ್ಸಿದ್ದಾಗ ಅವರು ಕೊಮ್ಮಿನ ಜಿಲ್ಲಾ ಮ್ಯಾಜಿಸ್ಟ್ರೇಟನ್ನು ಕೊಲೆ ಮಾಡ್ತಾರೆ. ಸೊ ಇನ್ ಡೀಟೇಲ್ ಆಗೆಲ್ಲ ಬರ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಸಾರಾಂಶವನ್ನು ಕೇಳುವಾಗ ಜುಗಂತರ ಪಕ್ಷಕ್ಕೆ ನೇರವಾಗಿ ಸೇರಿಕೊಂಡವರು ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅಂತೇಳಿ ಹೇಳುತ್ತೆ. ಬಟ್ ಕ್ವಶನಲ್ಲಿ ಜುಗಂತರ ಪಕ್ಷಕ್ಕೆ ಸೇರಿಕೊಂಡ್ರು ಅಂತ ಹೇಳುತ್ತೆ. ಅದೇ ಮಾಡಿ ಜುಗಂತರ ಪಕ್ಷ ಸಿದ್ಧಾಂತಗಳ ಅನುಗುಣವಾಗಿ ಅವರ ಕ್ರಾಂತಿಕಾರಿ ಚಟುವಟಿಕೆ ಇರೋದ್ರಿಂದ ಅವರು ಸೇರಿದರು ಅಂತ ಸಹ ನಾವು ಹೇಳ್ಬೋದು. ಓಕೆ, ಒಟ್ಟಾರೆಯಾಗಿ ಶಾಂತಿ ಘೋಷ್ ಕ್ರಾಂತಿಕಾರಿ ಚಟುವಟಿಕೆ ಜುಗಂತರ ಪಕ್ಷದ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವುದು ಸೂಕ್ತ. ಅವರು ಜುಗಂತರ ಪಕ್ಷಕ್ಕೆ ಸೇರಿದವರಾಗಿರಲಿ ಅಥವಾ ಇಲ್ಲದಿರಲಿ, ಅವರು ಭಾರತೀಯ ಸ್ವತಂತ್ರ ಹೋರಾಟದ ಪ್ರಮುಖ ಪಾತ್ರ ವಹಿಸಿದ ಕ್ರಾಂತಿಕಾರಿ ಮಹಿಳೆಯಲ್ಲಿ ಒಬ್ಬರು ಅಂತ ಹೇಳುತ್ತೆ. ಇನ್ನು ಅರುಣ್ ಬಹಾನಿ ಪುಸ್ತಕ ಬರೆದಳು ಅಂತ ಕೇಳುತ್ತೆ ಪ್ರಶ್ನೆ. ಅವರು ಅರುಣ್ ಬಹಾನಿ ಪುಸ್ತಕ ಬರೆದಳು ಅನ್ನೋದ್ರ ಬಗ್ಗೆ ಇಲ್ಲಿ ಯಾವುದೇ ಡೀಟೇಲ್ಸ್ ಇಲ್ಲ. ಅರುಣ್ ಬಹಾನಿ ಪುಸ್ತಕ ಬರೆದಿದ್ದಾರೆ ಎಂಬುದಕ್ಕೆ ಯಾವುದೇ ಖಚಿತ ಮಾಹಿತಿ ಲಭ್ಯವಿಲ್ಲ ಅಂತ ಹೇಳುತ್ತೆ. ಅವ್ರ ಹೆಸರಿನ ಪುಸ್ತಕವನ್ನು ಬರೆದಿಲ್ಲ ಅಂತ ಹೇಳುತ್ತೆ. ಸೊ ಇನ್ನೊಂದು ಸ್ವಲ್ಪ ಇನ್ ಡೀಟೇಲ್ ನೋಡುವ ಖಂಡಿತ ಅರುಣ್ ಬಹಾನಿನ ಶಾಂತಿ ಘೋಷ್ ಅಂತಲೇ ಆನ್ಸರ್ಸ್ ತೋರಿಸುತ್ತೆ. ಸೊ ಟೋಟಲಾಗಿ ಅದಕ್ಕೆ ಆನ್ಸರ್ ಮಹಿಳಾ ಕ್ರಾಂತಿಕಾರಿ ಯಾರಪ್ಪ ಅಂದರೆ ಈ ಪ್ರಶ್ನೆಗೆ ಟೋಟಲಾಗಿ ಇನ್ ಡೀಟೇಲಾಗಿ ಆನ್ಸರ್ ಯಾರಂದರೆ ಶಾಂತಿ ಘೋಷ್. ಸೊ ಇವರು 15 ವರ್ಷದ ವಯಸ್ಸಿನಲ್ಲಿ ತನ್ನ ಸಹಚರರೊಂದಿಗೆ ಕೊಮ್ಮಿನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ಟೀವನ್ಸ್ ಅವರನ್ನು ಗುಂಡಿಟ್ಟು ಸಹಚರ ಯಾರಂದರೆ ಸುನೀತಾ ಚೌಧರಿ. ನೋಡಿ ಎಷ್ಟು ಇನ್ ಡೀಟೇಲಾಗಿ ಸಿಗುತ್ತೆ ನಮಗೆ. ಎಲ್ಲಿ ಆಕೆ ಕ್ರಾಂತಿಕಾರಿ ಜುಗಂತರ ಪಕ್ಷ ಸೇರಿಕೊಂಡು 1939ರಲ್ಲಿ ಕೊಲೆ ಮಾಡ್ತಾರೆ. ಸೊ ಇದು ಸಹ ಇನ್ ಡೀಟೇಲ್ ಸಿಗುತ್ತೆ. ಕ್ಷಮಾದಾನ ಒಪ್ಪಂದ ಪ್ರಕಾರ ಅದು ಸಹ ಕೇಳಿ ಸಿಗುತ್ತೆ. ಇವರು ರಾಷ್ಟ್ರೀಯ ಕಾಂಗ್ರೆಸ್ ಸೇರ್ಪಡಿಸಿದ ಅದು ಸಹ ಕೇಳಿದ್ರೆ ಸಿಗುತ್ತೆ. ಸೊ ಕಮ್ಯುನಿಸ್ಟ್ ಪಕ್ಷ ಚಳವಳಿ ಸಭಾಗಿಸಿದರು. ಸೊ ಅರುಣ್ ಬಹಾನಿ ಶೀರ್ಷಿಕೆ ಪುಸ್ತಕ ಬರೆದ್ರು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಹ ಗೊಂದಲ ಇದೆ, ಬಟ್ ಬರೆದಿದ್ದಾರೆ ಅಂತ ಇನ್ನೊಂದು ಆನ್ಸರ್ ತೋರಿಸುತ್ತೆ. ಸೊ ಟೋಟಲಾಗಿ ನೋಡುವಾಗ ಅವರು ಅರುಣ್ ಬಹಾನಿ ಪುಸ್ತಕವನ್ನು ಬರೆದರು. ಸೊ ಬರೆದೊಳಗೆ ಆನ್ಸರ್ ಶಾಂತಿ ಘೋಷ್. ನೋಡಿ, ಇವತ್ತು ಬಳಸ್ಕೊಂಡು ನಾವು ಏನು ಬೇಕಾದರೂ ಮಾಹಿತಿಯನ್ನು, ಎಂಥ ಇನ್ ಡೀಟೇಲ್ ಮಾಹಿತಿಯನ್ನು ಸಹ ಇವತ್ತು ಪಡ್ಕೋಬೋದು ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಖಂಡಿತ ಇದೇ ಥರ ಉಳಿದಂಥ ಪ್ರಶ್ನೆಗಳನ್ನ ಇನ್ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಈ ಕೆಲವು ಪ್ರಶ್ನೆಗಳನ್ನ ಇದೇ ಥರ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಇದನ್ನು ಯೂಸ್ಫುಲ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಸದ್ಯ ಜಸ್ಟ್ ಇನ್ಫಾರ್ಮೇಷನ್ ಫಾರ್ ಎಕ್ಸಾಮ್ ಆಸ್ಪಿರೆಂಟ್ಸ್ ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೇ ಥರ ಎಲ್ಲ ಕ್ವಶನ್ಸ್ಗಳನ್ನು ಮಾಡಲಲ್ಲಿ ಬಿಡಿಸ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆಯ ಒಂದು ವಿಶ್ಲೇಷಣೆ ಇಲ್ಲಿ ಮುಗಿಸ್ತೇನೆ. ಒನ್ಸ್ ಅಗೇನ್ ಆಲ್ ಆಫ್ ಯು ಥ್ಯಾಂಕ್ ಯು.